ಹಾಯ್ ಗೈಸ್, ಇವತ್ತು ಬೆಳಗ್ಗೆನೇ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಗಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಗಣೇಶ ದೇವಸ್ಥಾನ ಮುಂದೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಹೈವೇ ರೋಡಿಗೆ ರೀಚ್ ಆದ್ವಿ. ಹೋಗ್ತಾ ಹೋಗ್ತಾ ತುಂಬ ಚಳಿ ಇತ್ತು. ಆಮೇಲೆ ಹೆಂಗೋ ಸ್ವೆಟ್ರ್ ಹಾಕ್ಕೊಂಡಿದ್ವಿ. ಆಮೇಲೆ ಬಿಸಿಲು ಬಂತು. ಹಂಗೂ ಹಿಂಗೂ ನಂದಿ ಹಿಲ್ಸ್ ರೋಡ್ಗೆ ರೀಚ್ ಆದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಟ್ರಾಫಿಕ್ಕು, ಏನಿಲ್ಲ ಅಂದ್ರೆ 3 ಕಿಲೋಮೀಟರ್ ಟ್ರಾಫಿಕ್ಕು. ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ದಾರಿಲಿ ಹಂಗೆ ಹೋಗ್ತಾ ಇದ್ವಿ. ಎಲ್ಲರೂ ಬೈಕಲ್ಲಿ ಜಾಲಿಯಾಗಿ ಹುಡುಗಿರ ಜೊತೆ ಹೋಗ್ತಾಯಿದ್ರು. ಆದರೆ ನಾವು ನನ್ನ ಫ್ರೆಂಡ್ಸ್ ಮಾತ್ರ ಇಬ್ಬರೇ ಹೋಗ್ತಾಯಿದ್ವಿ. ನಾವು ಬಾಯ್ಸ್ ಇಬ್ಬರೇ. ರೋಡಲ್ಲಿ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಅಲ್ಲಿಂದನೇ ವೀಡಿಯೋ ಫೋಟೋಶೂಟು ವ್ಯೂನ ನೋಡ್ಕೊಂಡು ಎಷ್ಟೋ ಜನ ಅಲ್ಲಿ ರೋಡಲ್ಲಿ ಹರಟೆ ಹೊಡ್ಕೊಂಡು ಅಲ್ಲೇ ನಿಂತಿದ್ರು. ಹಂಗೆ ನಾವು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಇನ್ನೆಷ್ಟು ದೂರ ಅಂತ ಹಂಗೆ ಹೋಗ್ತಾ ಇದ್ವಿ. ಕೆಲವೊಬ್ಬರು ರೋಡಲ್ಲೇ ನಡ್ಕೊಂಡು ಹೋಗ್ತಾಯಿದ್ರು ಜಾಮ್ ಇರೋದ್ರಿಂದ. ಅಲ್ಲಿ ನೋಡಿದ್ರೆ ತುಂಬ ಪಾರ್ಕಿಂಗಲ್ಲಿ ಕ್ರೌಡ್ ಇತ್ತು. ಆಮೇಲೆ ಟಿಕೆಟ್ ತೊಗೊಂಡ್ಬಿಟ್ಟು ಮುಂದೆ ಹೋದ್ವಿ. ಅಲ್ಲಿಂದ ಎಲ್ಲರೂ ಆ ಕಡೆಯಿಂದ ವ್ಯೂ ನೋಡ್ಕೊಂಡು ಬರ್ತಾಯಿದ್ರು. ನಾವು ಕೂಡ ನೋಡೋಣ ಅಂತ ಹಂಗೆ ಮುಂದೆ ಹೋದ್ವಿ. ಅಲ್ಲಿ ಹೋಗಿ ನೋಡ್ತೀವಿ, ಏನು ವ್ಯೂ ಅಂತೀರ, ಫುಲ್ಲು ಮುಗಿಲ್ ಮೇಲಿನ ನಾವಿದ್ದೀವಿ ಅನ್ನಿಸ್ತಾ ಇತ್ತು. ಆ ಥರ ಫುಲ್ಲು ವೈಟು ಬೆಟ್ಟ ಎಲ್ಲ ಮುಚ್ಕೊಂಡೆಲ್ಲ ಹೋಗಿ ಬರೀ ವ್ಯೂ ಕಾಣ್ತಿತ್ತು. ಅಲ್ಲಿ ಕೆಳಗಡೆ ಆಳದಲ್ಲಿ ಊರು ಕೂಡ ಕಾಣ್ತಿತ್ತು. ಫುಲ್ಲು ವೈಟು ಮಂಜು ಕವಿದ ವಾತಾವರಣ ಇತ್ತು. ಬೆಳಿಗ್ಗೆ ಚಳಿ, ಆ ವೆದರು ಸಖತ್ತಾಗಿತ್ತು. ಸನ್ಸೆಟ್ ಎಲ್ಲ ಇನ್ನೂ ಬಂದೇ ಇರಲಿಲ್ಲ. ಅಷ್ಟೊತ್ತಿಗೆ ಟೈಮು 8:30 ಆಗಿತ್ತು. ಅಲ್ಲಿಂದ ನೋಡ್ತಾ ಹಂಗೆ ಮುಂದೆ ನಾವು ಲೋಡು ಸ್ವರ್ಗಾನೇ ಕಾಯುತ್ತೈತೆ. ನೋಡಿ ಗಾಯ್ಸ್, ಹೆಂಗಿದೆ ವ್ಯೂ ಫುಲ್ಲು. ನಾವೇನು ಮುಗಿಲ್ ಮೇಲೆ ಹತ್ರ ಸ್ವರ್ಗದಲ್ಲಿ ಇದ್ದೀವಿ ಅನಿಸ್ತಿದೆ ನನಗೇನು. ತುಂಬಾ ಸಖತ್ತಾಗಿದೆ ವ್ಯೂ. ತುಂಬಾ ಜನ ಎಲ್ಲ ಬರ್ತಿದ್ದಾರೆ. ಹಾಗೆ ನಮ್ಮ ಶರಣು, ಹಾಯ್ ಮಾಡಿ ಶರಣ್, ಏನಾದ್ರು ಹೇಳ್ತೀರಾ? ಏನ್ ಹೇಳೋಣ, ನೋಡ್ಬಿಟ್ಟು ಕಳೆದೋಗಿದ್ದೀನಿ ನಾನಂತೂ. ನೀನು ಬನ್ನಿ, ಚೆನ್ನಾಗಿರುತ್ತೆ. ಈ ತಂಪಾದ ವಾತಾವರಣದಲ್ಲಿ ಏನಾರ ಒಂದು ಕವಿತೆ ಏನಾರು ಹೇಳ್ತೀರಾ? ಕವಿತೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಮತ್ತೆ ವಾಟ್ಸಪ್ ಅಲ್ಲೆಲ್ಲ ಸ್ಟೇಟಸ್ ಎಲ್ಲ ಹಾಕ್ತಿರ್ತೀರಾ? ಒಂದ್ ಹೇಳ್ತೀನಿ, ಬಿಟ್ಟೋದವ್ರು ಒಂದೇ ಮಾತು, ಎಲ್ಲರೂ ಚೆನ್ನಾಗಿರೋ. ಓಕೆ, ತಮ್ಮ ಮನದಾಳದ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಶರಣ್ ಅವರು. ನೋಡಿ, ಅವರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಾರೆ. ಎಲ್ಲ ನೋಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಇವಾಗ ಹೋಗೋಣ ಮುಂದೆ. ಇನ್ನೂ ಇವರು ತೋರಿಸ್ತೀನಿ ಐತಿಂದ ಫುಲ್. ನೋಡಿ, ಊರೆಲ್ಲ ಕಾಣಿಸ್ತಿದೆ ನೋಡಿ ಅಲ್ಲಿ. ಹಂಗೆ ಮುಂದೆ ಹೋಗೋಣ, ತೋರಿಸ್ತೀನಿ. ನೋಡಿ, ಇಲ್ಲೊಂದು ದೊಡ್ಡ ಬಂಡೆ ಇದೆ. ನೋಡಿ ಹೆಂಗಿದೆ ವ್ಯೂ. ನೋಡಿ ಯಾವ ತರ ಇದೆ ವ್ಯೂಸ್. ಬಾ ಮುಂದೆ ಹೋಗೋಣ. ಹಂಗೆ ವಿಡಿಯೋ ಇಲ್ಲ ಬೇರೆ ಕಡೆ ತಿನ್ನವಂತ ಏನಲ್ಲಿ ಎಲ್ಲ ಯಾಕಡೆ ಕಡೆ ಹೋಗ್ಬೇಕು. ಏನು ಬನ್ನಿ, ಇಲ್ಲೆಲ್ಲ ತುಂಬಾ ಜನ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಗೋಲಿ ಸೋಡಾ ಎಲ್ಲ ಸಿಗುತ್ತೆ. ಲವರ್ಸ್ಗಳಿಗೆ ಪಾಪ ಭಯ ಅನ್ನಿಸ್ತಾ ಇರ್ತದೆ ನೋಡಿ, ಅವ್ರು ವೀಡಿಯೋದಾಗ ಯಾರು ತೆಗೆದ ಯಾರು ನೋಡ್ತಾರ ಅಂತ ಅನಿಸಿನ ಅಂತಿರ್ತದೆ ಎಲ್ಲರಿಗೂ, ಪುಕ ಅಂತ. ಆದರೆ ನಾವು ಸಿಂಗಲ್ಸು, ನಮ್ಗೆ ಯಾರ್ದು ಭಯ ಇಲ್ಲ. ಗೋಲಿ ಸೋಡದಲ್ಲಿ ಏನೋ ಮಾಡ್ತಿದೆ. ಫೋಟೋಶೂಟ್ ಮಾಡ್ಸೋಣ, ಇಲ್ಲಿ ಚೆನ್ನಾಗಿದೆ ಪ್ಲೇಸು. ಸಾಕಾಗಿದೆ ವ್ಯೂ. ಈ ಕಡೆ ಎಲ್ಲ ಫುಲ್ ಬೆಟ್ಟ ಎಲ್ಲ ಇದೆ. ಮುಂದೆ ಹೋದರೆ ನೋಡಿ, ಬೆಟ್ಟ ಎಲ್ಲ ಕಾಣಿಸುತ್ತೆ ನಿಮಗೆ.
ಸುಸ್ತಾಗೋಯ್ತು ನನಗಂತೂ ಅಲ್ಲಿಂದ ನಡ್ಕೊಂಡು ಬರೋಷ್ಟರಲ್ಲಿ. ಎಲ್ಲ ಕಡೆನೂ ಜೈಂಟ್ ಇದೆ, ಇಲ್ಲೂ ಹೋಗುತ್ತೆ ಮತ್ತು ಈ ಕಡೆನೂ ಹೋಗುತ್ತೆ. ಹಾಂ ಬಾ ಇಲ್ಲಿ 2-3 ಫೋಟೋ ಹೇಳಂಬ. ಇಲ್ಲೆಲ್ಲ ಹುಡುಗಿಯರಲ್ಲ ಮೇಲ್ಗಡೆ ಫೋಟೋ ಶೂಟ್ ಮಾಡೋಣ. ಕಟ್ಟಿಗೆ ಇದೆಲ್ಲ ಕಬ್ಬಣ ಅಲ್ಲ, ಮಾತ್ರ ಕಬ್ಬಣ. ನೋಡಿ ಈ ಥರ ಇರುತ್ತೆ. ಹಾಂ ಆ ಕಡೆ ಹೋಗ್ಬೋದು, ಅದಕ್ಕೆ ಹೋಗ್ಬೋದು, ಇದಕ್ಕೆ ಹೋಗ್ಬೋದು. ಹೌದಾ? ಪಂಜ ರೂಟ್ ಮತ್ತು ನಾ ಏನಂದ ಬಾ ನಿಮ್ಗೆ ಏನು ಸುತ್ತಬೇಕು, ಫೋಟೋನೇ ಚೆನ್ನಾಗಿ ಬರಬಲ್ಲ ಗುರು. ಏನು ಮಾಡೋದು ಗುರು? ಏನು ಮಾಡ್ತೀರ ಗುರು? ಅವ್ರ ಕಲರ್ ಬೇರೆ ಮ್ಯಾಚ್ ಆಗ್ತಾಯಿಲ್ಲ ಇಲ್ಲಿ ವಾತಾವರಣಕ್ಕೆ. ಕಾಲು ಬೇರೆ ಜಾರಕ್ಕೆ ಹೊಂತವ. ನಾವು ಇವಾಗ ಮುಂದೆ ಹೋಗಮ್ಮ. ಆಯ್ತಾಯ್ತು ಬಾ. ಲೇ ಬಿದ್ದಿಗಿದ್ ಬಿಟ್ಟು ಲೇ ಒಂದು ಅಜಿಪ್ ಅದು ನೋಡ. ಹೌದು ಬೈ, ಅಲ್ಲಿ ಮಾಡಮ್ ಬರ ಮಾಡಿ ನಡಿ ಶಾಣ. ಫೋಟೋನ ಇಳಂ ಬಾಲೆ ಹೋಗೇಶಿಂದ. ಏನು ಮಾಡ್ತಪ್ಪ ನಿನ್ನ ಕಲರ್ಗೆ ಇದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ ಇಳಿಬೇಕಂದ್ರೆ. ಅವ್ನು ನೋಡ್ಲೆ ಫೋನ್ ನಂದಾದ್ರೂ ಕೂಡ ಒಂದೊಂದು ನನ್ನ ಫೋನ್ ನನ್ನ ಮಾತೇ ಕೇಳಲ್ಲ, ಚೆನ್ನಾಗೇ ಬರೋವಲ್ಲ ಒಂದೊಂದು ಫೋಟೋ. ಯಾಕೆ 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 ತೋರ್ಸು. ಸ್ವಲ್ಪನೂ ಬೆಳಗಿರೋಕತ್ತಪ್ಪ, ನಾವಿದ್ರೆ ಇನ್ನ ಬೇರೆನೇ ಇರ್ತಿತ್ತು. ಹಾಯ್ ಗಾಯ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ಬೆಳಗ್ಗೆ ವ್ಯೂ ನೋಡಿ. ಇವಾಗ ಒಳಗಡೆ ಗಾರ್ಡನಲ್ಲಿ ತಿರುಗಾಡ್ತಿದ್ವಿ ನೋಡಿ. ತುಂಬ ಜನ ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ಗ್ಲಾಸ್ ರೂಮ್ ಇದ್ದಂಗಿದೆ ಎಲ್ಲ, ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ. ನಾವು ಹಂಗೆ ಮುಂದೆ ಸಾಗೋಣ ಬನ್ನಿ. ಇವಾಗ ನಿಮಗೆ ಒಂದು ಬೆಟ್ಟ ತೋರಿಸ್ತೀನಿ. ಅಲ್ಲಿ ಕೂಡ ನಂದಿನಿ ಬೂತ್ ಇದೆ ಬೆಟ್ಟದ ಮೇಲೆ. ನನ್ನ ಮ್ಯಾಲಿಂಗ್ ಎಕ್ಕಿ ಮಾಡಿದ್ವಿ ತೆಗೆದ ಇಲ್ಲ ಅದಲ್ಲ, ಡಿಲೀಟ್ ಮಾಡೋದು. ಬೆಟ್ಟಕ್ಕೆ ಹೋಗ್ತಿದ್ದೀವಿ ಇವಾಗ ನೋಡಿ. ಬೆಟ್ಟ ಕಾಣ್ತಿದೆ, ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ನಾನು ನೋಡ್ತಾ ಇದ್ದೆ ನೋಡಪ್ಪ. ಸುಸ್ತಾಯಿತು ನಡೆದು 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 ನಡೆದು. ಯಾವುದೋ ದೇವಸ್ಥಾನ ಕೂಡ ಅದ. ಸಖತ್ತಾಗೈತೆ ಬೈ ಮೇಲೆ ದೇವಸ್ಥಾನ. ಯಾವುದೋ ದೇವಸ್ಥಾನ ಕಾಣ್ತಿದೆ ಮೇಲ್ಗಡೆ. ಬನ್ನಿ ಹಂಗೆ ಹೋಗೋಣ. ಮುಂದೆ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಭಾನುವಾರ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿ. ನಾವು ಕೂಡ ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟು ಬರೋಷ್ಟರಲ್ಲಿ 6:15ಗೆಲ್ಲ ರೀಚ್ ಆಗಿ, ಹೆವಿ ಟ್ರಾಫಿಕ್ ಅಷ್ಟೊತ್ತಾಗೆಲ್ಲ ಜನ ಎಲ್ಲ ಬಂದಿದ್ದರು. ತುಂಬ ಜನ ಬಂದು ಬೆಟ್ಟನೆಲ್ಲ ಹತ್ತಿದ್ದಾರೆ. ಇಲ್ಲಿ ನೋಡಿ, ಇಷ್ಟು ಬೆಟ್ಟದ ಮೇಲೆ ನಂದಿನಿ ಬೂತ್ ಕಟ್ಟಿದ್ದಾರೆ. ಇಲ್ಲಿ ಒಂದು ಐಸ್ ಕ್ರೀಮು 50, 80, 100 ಜಾಸ್ತಿ ಕಾಸ್ಟ್ಲಿ. ನೋಡಿ ಎಷ್ಟು ಆಳವಾಗಿದೆ ಬೆಟ್ಟ ಗುಡ್ಡ ಎಲ್ಲ. ಮುಂದಿನ ಪಯಣ ತುಂಬ ಆಳ ಇದೆ ಇಲ್ಲೆಲ್ಲ ನೋಡಿ. ಇವು ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಾರೆ. ಹಂಗೆ ಇಲ್ಲಿ ಕೂಡ ಒಂದು ವ್ಯೂ ಪಾಯಿಂಟ್. ಈ ಕಡೆ ಬಂದಿರ್ತಿರ್ಬೇಕಂತ ಎಲ್ಲ ಬಂದಿರ್ಬೇಕಲ್ಲ ಈ ಕಡೆ ಎಲ್ಲ. ಕೋತಿ ಬಂತು ತುಂಬ್ಕೊಂಡು ಹೋಗ್ಬೇಡಣಪ್ಪ ನೀನು. ಬ್ಯಾಗಿನ ಮೇಲೆ ಕುಡ್ದಂತಲ್ಲ ಅದು. ಏನಿಲ್ಲ ಬಟ್ಟೆ ಹೋದ್ರೆ ಬಟ್ಟೆ ಬಿಟ್ರೆ ಏನಿಲ್ಲಪ್ಪ ರಾಜ್ಕುಮಾರ್. ಬ್ಯಾಗ್ ಕೊಟ್ಟು ಬಿಡ್ಲ ಅರ್ತಿಲ್ಲ
ನೋಡಿ ಕೋತಿ ಎಷ್ಟು ಇಲ್ಲಿ ಬ್ಯಾಗೇ ಬಿಡ್ತಿಲ್ಲ ಗಾಯ್ಸ್. ಚೂರು ಎತ್ಲೇ ಬಿಡು. ನೋಡಿ ಶಾಣ ಹೆಗಲ ಮೇಲೆ ಬಂದಿದೆ ಕೋತಿ. ನೋಡಿ ಬ್ಯಾಗ್ ಬಿಡ್ತಿಲ್ಲ ಕೋತಿ ಇಲ್ಲಿ ಹೆಗಲ ಮೇಲೆ ಕುಂತಿದೆ. ಮಂಕಿ ಜೊತೆಗೆ ಫನ್ ಇಲ್ಲಿ ಬಂದವ್ರ ಮೈ ಮೇಲೆಲ್ಲ ಏರ್ತಿದೆ ಮಂಕಿ. ಎಲ್ಲರ ಮೈ ಮೇಲೆ ಕುಂತಲ್ಲ ಕ್ಲೋಸ್ ಆಗ್ಯದ. ನನ್ನ ಮೈ ಮೇಲೆ ಏರಿತಪ್ಪ ಅವನೈತಿ. ನಮ್ಮ ಬ್ಯಾಗ್ ಎಲ್ಲ ಕಿತ್ತಾಕಿದೆ ಇಲ್ಲಿ. ನನ್ನ ಮೇಲೆ ಬಂದೆ ತಗೋ ಮತ್ತೆ ಅದು ಕೋತಾಡ್ಸಕ್ ಹೋಗ್ಬೇಡ ಶಾಣ. ನಾನು ಹೋಯ್ತನಪ್ಪ ನನ್ನ ಕೈಲಾಗಲ್ಲ. ಬಿಡ್ತಾ ಇಳಿತಿದ್ದೀರ ಇರ ಬಿಡಕ್ ಕುಂತೀರ ಈ ಕಡೆ ಸ್ವಲ್ಪ. ಮೂವ್ ಮಾಡು. ಇಳಿಯೋ ನೀನು ಸಾಕು. ಜೈ ಶ್ರೀರಾಮ ಅನ್ಲಿ ಅದು ಹಿಡಿತದ. ಜೈ ಶ್ರೀರಾಮ ಹಿಡಿತದ. ಇಳಿ ಸಾಕು. ಜೈ ಶ್ರೀರಾಮ್. ನಡಿಲೇ ಬ್ಯಾಗ್ ತಗೊಂಡು ಫಸ್ಟ್ ಇಲ್ಲಿ ಏರೇ ಕಲಿ ಮೇಡಮ್ ನಡಿ. ಎಲ್ಲರ ತಲೆ ಮೇಲೆ ಉಂಟಲ್ಲ. ಹಾಯ್ ಗೈಸ್, ನೋಡಿ ಇವಾಗ ನಾವೆಲ್ಲ ಮೇಲ್ಕ್ ಹೋಗ್ತಿದೀವಿ. ಎಲ್ಲರೂ ಅವರು ಡವ್ ಜೊತೆ ಬಂದಿದ್ದಾರೆ. ನಾವು ನೋಡಿದ್ರೆ ನಮ್ಮ ಹುಡುಗ ಜೊತೆ ಬಂದಿದ್ದೀವಿ. ಏನು ಮಾಡೋದು ನೋಡ್ರಿ. ಅಣ್ಣ ಅಂತಾಳಲ್ಲೋ ಯಾರು ನೋಡಿ ನೀ. ಕುಡಿಯೋ ನೀರಿನ ವ್ಯವಸ್ಥೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ನಿಮಗೆ ಇನ್ನು ನಂದಿ ಬೆಟ್ಟದಲ್ಲಿ ಜಾಸ್ತಿ ಇದೆ. ಶಾಣ ಏನೋ ಒಂದು ಡೈಲಾಗ್ ಹೇಳ. ಅವ್ರಿಗೆ ನೋವಾದ್ರೆ ನೋವಂತೆ, ನಮಗೂ ನೋವಾದ್ರೆ ನಾಟಕ ಅಂತಾನೆ ಮಾವನ್ ತುಳು. ನಾನು ಹಿಂಗೆ ಪೋಸ್ಟ್ ಮಾಡಿಸ್ತೀನಿಲೇ ಅದ. ಎಲ್ಲರೂ ನೋಡ್ತಾರ ನೋಡ. ಹಾಂ ನೋಡಿ ಗಾಯ್ಸ್, ಇಲ್ಲಿಂದ ವ್ಯೂಸ್ ಸಖತ್ತಾಗಿದೆ. ಎಲ್ಲರೂ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇವತ್ತು ಸಂಡೇ ಇರೋದ್ರಿಂದ ತುಂಬ ಜನ ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ನಿಮಗೆ ಅದ್ಭುತವಾದ ಒಂದು ಪ್ಲೇಸ್ ತೋರಿಸ್ತೀವಿ. ಆ ಹೂವಿನವಾದ ಹೊಕ್ಕೆ ತೋರಿಸಿ ನೀವು ಮಹಾಪ್ರಭುಗಳೇ. ನೋಡಿ ಇಲ್ಲಿ ನೀರಿದೆ, ಬಟ್ ಆದರೆ ಈಜಾಡಕ್ಕಾಗಲ್ಲ. ಮೀನ್ಸ್ ಮಾತ್ರ ನೋಡಿ ತುಂಬ ಮೀನುಗಳಿವೆ ಇಲ್ಲೆಲ್ಲ. ಒಳಗಡೆ ಹೋಗೋಣ. ಒಳಗಡೆ ಅಲೋ ಇಲ್ಲ. ತೋರಿಸ್ಬೇಕು ಸಖತ್ ಅಂತ ಹೇಳಕ್ಕೆ ನಾನು ಮಾತು ಮುಗಿಸ್ತೀನಿ. ರೈತರಿಗೆ ಬೆಲೆ ಕೊಡ್ಲಾರದು ಬಳಿ ಹಾಕೊಂಡು ಅನ್ನಂಗಾಯ್ತಿಲ್ಲ. ಇವಾಗ ನಾವು ಫೈನಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಹೇಗಿದೆ. ಇಲ್ಲೆಲ್ಲ ತುಂಬ ಜನ ಫೋಟೋಸ್ ಇವಾಗ ನೋಡಿ ನಾವು ನಂದಿ ಹಿಲ್ಸ್ಗೆ ಬಂದಿದ್ದೀವಿ. ಹಂಗೆ ಕೆಳಗಡೆ ಬನ್ನಿ, ನಿಮಗೆ ವ್ಯೂ ತೋರಿಸ್ತೀನಿ.